ಹಾಯ್ ಇನ್ಸ್ಟಾ ಫ್ಯಾಮ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಾನು ಒಂದು ಕಿಡ್ಸ್ ಫ್ರೆಂಡ್ಲಿ ರೆಸಿಪಿನ ತೊಗೊಬಂದಿದ್ದೀನಿ. ಸೊ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ. ಈ ಕೀಮಾ ಬಾಲ್ಸ್ನ ಬಂದ್ಬಿಟ್ಟು ನಾವು ಕಾಯಿ ಹಾಲಲ್ಲಿ ಮಾಡೋದು. ಸೊ ಇಟ್ ವಿಲ್ ಬಿ ವೆರಿ ಟೇಸ್ಟಿ ಆ್ಯಂಡ್ ಮೈಲ್ಡ್ ಫಾರ್ ದ ಕಿಡ್ಸ್. ಇವಾಗ ನಾವು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಧನಿಯಾ ಕಾಳುಗಳನ್ನ ಹಾಕ್ಕೊಂಡು, ಪೆಪ್ಪರು, ಏಲಕ್ಕಿ ಒಂದು 3 ಹಾಕ್ಕೊಂಡಿದ್ದೀನಿ, ಚಿಲ್ಲಿ, ಗಾರ್ಲಿಕ್, ಚಕ್ಕೆ ಮತ್ತು ಸ್ವಲ್ಪ ಗಸಗಸೆ, ಪುದೀನ, ಕೊತ್ತಂಬರಿ, ಆನಿಯನ್ಸ್ ಎಲ್ಲನೂ ಹಾಕ್ಕೊಂಡು ಏನೇನು ಮಸಾಲ ಐಟಮ್ ಇದೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೊಂದು ಫ್ರೈ ಆಗಬೇಕದು, ನಿಮಗೆ ಅದು ಸ್ಮೆಲ್ ಗೊತ್ತಾಗುತ್ತೆ ಬರೋದು. ಆವಾಗ ಒಂದು ಹಾಫ್ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ 1/4 kg ಕೈಮಾನ ಇಲ್ಲಿ ತೊಗೊಂಡಿದ್ದೀವಿ. ಅದಕ್ಕೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಒಂದು ಓಲ್ ಹೆಗ್ ಹಾಕೋತಾ ಇದ್ದೀವಿ. ಆಮೇಲೆ ಫೈನ್ ಪೇಸ್ಟ್ ಆಗಿರೋ ಅಂಥದ್ದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಈ ಸ್ಟೇಜಲ್ಲಿ. ನೆಕ್ಸ್ಟ್ ನಾವು ಕಾಯಿ ಹಾಲನ್ನ ಕುದಿಸ್ಬೇಕಾದ್ರೂ ಹಾಕ್ಕೊಳ್ತೀವಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು 15 to 20 minutes ನಾನು ಇದನ್ನು ರೆಫ್ರಿಜರೇಟ್ ಮಾಡ್ತೀನಿ. ಸೊ ದಟ್ ಅದು ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಮ್ಯಾರಿನೇಷನ್ ತುಂಬ ಕ್ವಿಕ್ಕಾಗಿ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಒಂದು ಪ್ಯಾನ್ಗೆ ಕಾಯಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಲಿ ಏನೇನು ಗ್ರೈಂಡರಲ್ಲಿ ಏನೇನು ಮಿಕ್ಕಿತ್ತು ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ಇಲ್ಲೂ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀವಿ. ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈ ಥರ ಬಾಯ್ಲಿಗೆ ಬಂದಮೇಲೆ ಕೈಮಾ ಉಂಡೆನ ನಾವು ಎತ್ಕೊಂಡು ಬಾಯ್ಲ್ ಆಗ್ತಿರೋ ಪಾಟ್ ಒಳಗಡೆ ಹಾಕೋಣ. ಇದು ಒಂದು 15 to 20 minutes ಆದರೆ ಬೆಂದರೆ ಮುಗೀತು. ಇದು ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ರೈಸ್ ಜೊತೆ ತಿನ್ನಿಸ್ಬೋದು. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು, ಬಾಯ್. ಹಾಯ್ ಇನ್ಸ್ಟಾ ಫ್ಯಾಮ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇವತ್ತು ನಾನು ಒಂದು ಕಿಡ್ಸ್ ಫ್ರೆಂಡ್ಲಿ ರೆಸಿಪಿನ ತೊಗೊಬಂದಿದ್ದೀನಿ. ಸೊ ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸ್ತಾ ಇದ್ದೀನಿ. ಈ ಕೀಮಾ ಬಾಲ್ಸ್ನ ಬಂದ್ಬಿಟ್ಟು ನಾವು ಕಾಯಿ ಹಾಲಲ್ಲಿ ಮಾಡೋದು. ಸೊ ಇಟ್ ವಿಲ್ ಬಿ ವೆರಿ ಟೇಸ್ಟಿ ಆ್ಯಂಡ್ ಮೈಲ್ಡ್ ಫಾರ್ ದ ಕಿಡ್ಸ್. ಇವಾಗ ನಾವು ಒಂದು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಧನಿಯಾ ಕಾಳುಗಳನ್ನ ಹಾಕ್ಕೊಂಡು, ಪೆಪ್ಪರು, ಏಲಕ್ಕಿ ಒಂದು 3 ಹಾಕ್ಕೊಂಡಿದ್ದೀನಿ, ಚಿಲ್ಲಿ, ಗಾರ್ಲಿಕ್, ಚಕ್ಕೆ ಮತ್ತು ಸ್ವಲ್ಪ ಗಸಗಸೆ, ಪುದೀನ, ಕೊತ್ತಂಬರಿ, ಆನಿಯನ್ಸ್ ಎಲ್ಲನೂ ಹಾಕ್ಕೊಂಡು ಏನೇನು ಮಸಾಲ ಐಟಮ್ ಇದೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟೊಂದು ಫ್ರೈ ಆಗಬೇಕದು, ನಿಮಗೆ ಅದು ಸ್ಮೆಲ್ ಗೊತ್ತಾಗುತ್ತೆ ಬರೋದು. ಆವಾಗ ಒಂದು ಹಾಫ್ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ 1/4 kg ಕೈಮಾನ ಇಲ್ಲಿ ತೊಗೊಂಡಿದ್ದೀವಿ. ಅದಕ್ಕೆ ನಾವು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು. ಒಂದು ಓಲ್ ಹೆಗ್ ಹಾಕೋತಾ ಇದ್ದೀವಿ. ಆಮೇಲೆ ಫೈನ್ ಪೇಸ್ಟ್ ಆಗಿರೋ ಅಂಥದ್ದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಈ ಸ್ಟೇಜಲ್ಲಿ. ನೆಕ್ಸ್ಟ್ ನಾವು ಕಾಯಿ ಹಾಲನ್ನ ಕುದಿಸ್ಬೇಕಾದ್ರೂ ಹಾಕ್ಕೊಳ್ತೀವಿ. ಇಲ್ಲಿ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿಕೊಂಡು ಒಂದು 15 to 20 minutes ನಾನು ಇದನ್ನು ರೆಫ್ರಿಜರೇಟ್ ಮಾಡ್ತೀನಿ. ಸೊ ದಟ್ ಅದು ಚೆನ್ನಾಗಿ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಮ್ಯಾರಿನೇಷನ್ ತುಂಬ ಕ್ವಿಕ್ಕಾಗಿ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ಒಂದು ಪ್ಯಾನ್ಗೆ ಕಾಯಿ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಲಿ ಏನೇನು ಗ್ರೈಂಡರಲ್ಲಿ ಏನೇನು ಮಿಕ್ಕಿತ್ತು ಅದನ್ನೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ಇಲ್ಲೂ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀವಿ. ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಈ ಥರ ಬಾಯ್ಲಿಗೆ ಬಂದಮೇಲೆ ಕೈಮಾ ಉಂಡೆನ ನಾವು ಎತ್ಕೊಂಡು ಬಾಯ್ಲ್ ಆಗ್ತಿರೋ ಪಾಟ್ ಒಳಗಡೆ ಹಾಕೋಣ. ಇದು ಒಂದು 15 to 20 minutes ಆದರೆ ಬೆಂದರೆ ಮುಗೀತು. ಇದು ತುಂಬ ಚೆನ್ನಾಗಿರುತ್ತೆ, ಮೈಲ್ಡಾಗಿರುತ್ತೆ. ಮಕ್ಕಳಿಗೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ರೈಸ್ ಜೊತೆ ತಿನ್ನಿಸ್ಬೋದು. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು, ಬಾಯ್.